ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ ಅಪ್ಡೇಟ್ ಪ್ರಾರಂಭ ಮಾಡೋದಕ್ಕೂ ಮೊದಲು ಒಂದು ವಿಷಯನ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಇದನ್ನು ನೀವು ಥಾಟ್ ಆಫ್ ದ ಡೇ ಅಂತ ಕೂಡ ತಗೊಳ್ಬೋದು. ಸ್ನೇಹಿತರೆ, ನಮ್ಮ ಸಮಾಜದಲ್ಲಿ ದೈನಂದಿನ ಬದುಕಿನಲ್ಲಿ ಯಾವುದೋ ಹುನ್ನಾರದಿಂದಲೋ, ಅಜ್ಞಾನದಿಂದಲೋ ಅಥವಾ ಕಾಣದ ಕೈವಾಡದಿಂದಲೋ ಕೆಲವೊಮ್ಮೆ ಜನಾಭಿಪ್ರಾಯವನ್ನು ಧಿಕ್ಕರಿಸುವಂತಹ ಆದೇಶಗಳು ಬರ್ತವೆ. ಈ ಸಂದರ್ಭಗಳಲ್ಲಿ ನಿಜವಾದ ಪ್ರತಿಭೆಗೆ ಸಿಗಬೇಕಾದಂತಹ ಮನ್ನಣೆ ಸಿಗದೇ ಇರುವ ಹಾಗೆ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗ್ತವೆ. ಇಂತಹ ಸಂದರ್ಭಗಳಲ್ಲಿ ಜನಗಳೇ ಇದರ ವಿರುದ್ಧ ಧ್ವನಿ ಎತ್ತಿ ನಿಜವಾದ ಪ್ರತಿಭೆಗೆ ಸಿಗಬೇಕಾದಂತಹ ಒಂದು ಪ್ರಾಮುಖ್ಯತೆಯನ್ನು ಕೊಡಿಸುವಲ್ಲಿ ನಿರತರಾಗಬೇಕಾಗುತ್ತೆ. ಆಗ ಮಾತ್ರ ನಮ್ಮ ಡೆಮೋಕ್ರಸೀಸ್ ಅಲೈವ್ ಅಂತ ಅನ್ನಿಸ್ಕೊಳ್ಳುತ್ತೆ. ಇಂತಹ ವ್ಯತಿರಿಕ್ತವಾದ ಸನ್ನಿವೇಶಗಳು, ಜನಾಭಿಪ್ರಾಯವನ್ನೇ ಧಿಕ್ಕರಿಸುವಂತಹ ಸಿಚುವೇಶನ್ಸ್ಗಳು ಬಂದಾಗ ಜನಗಳೇ ಇದರ ವಿರುದ್ಧ ಹೋರಾಡಿ ನಮ್ಮ ಪ್ರಜಾಪ್ರಭುತ್ವವನ್ನು ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಈ ಥರ ಸಿಚುವೇಶನ್ಸನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನೋಡ್ತಾ ಇರ್ತೀವಿ. ಈ ಥರ ಸಂದರ್ಭಗಳು ನಿಮಗೆ ಬಂದಾಗ ದಯವಿಟ್ಟು ಇದರ ವಿರುದ್ಧ ಹೋರಾಡಿ ನಿಜವಾದ ಪ್ರತಿಭೆಗೆ ಸಿಗಬೇಕಾಗಿರುವಂತಹ ಮನ್ನಣೆ ಸಿಗುವ ಹಾಗೆ ನೋಡಿಕೊಳ್ಳಿ. ಇದನ್ನು ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ ಸಾರಿ ಜಯನಗರ, ಬೆಂಗಳೂರು. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ವಿಶೇಷ ರಿಯಾಯಿತಿ ದರದಲ್ಲಿ ಮಾರಾಟ. ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಹೆಣ್ಣ ಸೀರೆಗಳು ನಿದರ್ಶನ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಹಿಂದೆ ಭೇಟಿ ಕೊಡಿ. ಈಗ ಡಿರೆಕ್ಟ್ ಆಗಿ ನಿನ್ನೆ ಎಪಿಸೋಡ್ ಅಪ್ಡೇಟ್ ಕಡೆಗೆ ಬಂದ್ಬಿಡೋಣ. ಆ್ಯಕ್ಚುಲಿ ಸಂಡೇ ಒಂದು ಪೋಸ್ಟ್ ಹಾಕಿರ್ತಾರೆ ವಾಹಿನಿಯವರು. ಕಿಚ್ಚನ ಮೊದಲ ಸೀಸನ್ ಚಪ್ಪಾಳೆ ಅಂತ ಅಂದ್ಕೊಂಡು ಧ್ರುವಂತ್ ಅವರ ಒಂದು ಪೋಸ್ಟನ್ನು ಹಾಕಿರ್ತಾರೆ. ಧ್ರುವಂತ್ ಅವ್ರ ಫೋಟೋ ಇರುತ್ತೆ. ಬಟ್ ನಿನ್ನೆ ಅದು ಯಾಕೋ ಗೊತ್ತಿಲ್ಲ, ಸೋಮವಾರ ಆ ಒಂದು ಪೋಸ್ಟನ್ನು ಡಿಲೀಟ್ ಮಾಡಿ ಕಿಚ್ಚನ ವಾರದ ಕಿಚ್ಚನ ಚಪ್ಪಾಳೆ ಅನ್ನುವಂತಹ ಒಂದು ಹೊಸ ಪೋಸ್ಟನ್ನು ನಮ್ಮ ಧ್ರುವಂತ್ ಅವರ ಫೋಟೋ ಹಾಕಿ ಒಂದು ಪೋಸ್ಟ್ ಮಾಡಿರ್ತಾರೆ. ಆ ಪೋಸ್ಟ್ ಯಾಕೆ ಡಿಲೀಟ್ ಆಯಿತು, ಈ ಪೋಸ್ಟ್ ಯಾಕೆ ಬಂದಿದೆ, ನನಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ. ದಯವಿಟ್ಟು ಅರ್ಥ ಆದವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಷ್ಟೇ. ಇನ್ನು ನೆಕ್ಸ್ಟ್, ನಿನ್ನೆ ಎಪಿಸೋಡಲ್ಲಿ ಏನೆಲ್ಲ ಆಯಿತು, ನಮ್ಮ ಗಿಲ್ಲಿ ಅವರಿಗೆ ಸುದೀಪ್ ಅವರು ಆ್ಯಕ್ಚುಲಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಅಂದರೆ ಯಾವತ್ತಾದರೂ ಒಂದು ಟೈಮಲ್ಲಿ, ಅಂದರೆ ಒಂದು ಹೊತ್ತಿಗೆ ಗಿಲ್ಲಿ ಅವರೇ ಅಡುಗೆ ಮಾಡಬೇಕು ಅನ್ನುವಂತಹ ಟಾಸ್ಕ್ ಕೊಟ್ಟಿರ್ತಾರೆ. ಪ್ಲಸ್ ತಲೆ ಬಾಚ್ಕೊಳ್ಬೇಕು ಅನ್ನುವಂತಹ ಟಾಸ್ಕ್ ಕೊಟ್ಟಿರ್ತಾರೆ. ಅಂದರೆ ಕೇಶ ರಾಶಿಯನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂತಹ ಒಂದು ಟಾಸ್ಕು. ಅದನ್ನು ಗಿಲ್ಲಿ ಅವರು ಮಾಡಿರಲ್ಲ. ಸೊ ಆಗ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಮಾಡಿ ಕೇಶ ರಾಶಿಯನ್ನು ಸರಿಪಡಿಸ್ಕೊಳ್ಳಿ, ಒಂದು ಹೊತ್ತಿನ ಊಟಕ್ಕೆ ಅಡುಗೆ ಮಾಡಿ ಅಂತ ಒಂದು ಆದೇಶವನ್ನು ಹೊರಡಿಸ್ತಾರೆ. ಸೊ ಆಗ ನಮ್ಮ ಗಿಲ್ಲಿಯವರು ರೈಸ್ ಬಾತ್, ಅವ್ರ ಪ್ರಕಾರ ಅದು ರೈಸ್ ಬಾತ್, ಅದನ್ನು ಮಾಡೋದಕ್ಕೆ ಅವರು ಶುರು ಮಾಡ್ತಾರೆ. ಸೊ ಆ ಸಂದರ್ಭದಲ್ಲೇ ಎಲ್ಲರೂ, ಧನುಷ್ ಅವರು, ರಘು ಅವರು ಎಲ್ಲರೂ ಅವರನ್ನು ಕಾಲೆಳೆಯೋದಕ್ಕೆ ಶುರು ಮಾಡ್ತಾರೆ. ಬಿಕಾಸ್ ಗಿಲ್ಲಿ ಗೊತ್ತಲ್ಲ, ಎಲ್ರಿಗೂ ಸಿಕ್ಕಾಪಟ್ಟೆ ಗೋಳು ಹೊಯ್ಕೊಂಡಿದ್ದಾರೆ ಅಡುಗೆ ಮಾಡುವಂತಹ ಸಂದರ್ಭದಲ್ಲಿ. ಸೊ ಈಗ ಬಾಲ್ ಈಸ್ ಇನ್ ಅದರ್ಸ್ ಕೋರ್ಟ್. ಸೊ ರಘು ಅವರು ಸಖತ್ತಾಗಿ ಕಾಲು ಎಳಿತಾಯಿದ್ರು, ಧನುಷ್ ಅವರು ಕಾಲು ಎಳಿತಾಯಿದ್ರು, ಈ ಕಡೆ ಕಾವ್ಯನೂ ಕಾಲು ಎಳಿತಾಯಿದ್ರು. ಮಾಡೋ ಬೇಕು ಕೊಡೋ ಅಂತೆಲ್ಲ ಕೇಳ್ತಿದ್ರು ರಘು ಅವರು. ಆ್ಯಕ್ಚುಲಿ ಜಸ್ಟ್ ಲೈಕ್ ಹೆಂಗೆ ಗಿಲ್ಲಿ ಅವರು ಕೇಳ್ತಾ ಇದ್ರಲ್ಲ ಅದೇ ರೀತಿಯೇ ಬೇಗ ಕೊಡೋ, ಪ್ಲೀಸ್ ಕೊಡೋ, ಆಗಿಲ್ವೇನೋ ಅಂತೆಲ್ಲ ಕೇಳ್ತಾಯಿದ್ರು. ಚೆನ್ನಾಗಿತ್ತು ಒಂದು ರೀತಿ. ಬಟ್ ಆ ರೈಸ್ ಬಾತ್ ತಿಂದವರ ಆ್ಯಕ್ಚುಲಿ ಹೊಟ್ಟೆ ಹೆಂಗಿದೆಯೋ ಗೊತ್ತಿಲ್ಲ, ನಾವಂತೂ ತಿಂದಿಲ್ಲ. ಬಟ್ ಅವ್ರು ಎಷ್ಟು ತಿಂತಾರೋ ಜನರಲಿ ಕಂಟೆಸ್ಟೆಂಟ್ಸ್ಗಳು ಒಂದು ಹೊತ್ತಿಗೆ ಅಷ್ಟೇ ತಿನ್ನಬೇಕು ಅಂತ ಕೂಡ ಆದೇಶ ಬೇರೆ ಬಂದಿರುತ್ತೆ. ಸೊ ಸಾಕಷ್ಟು ಜನಕ್ಕೆ ಕಷ್ಟ ಆಯಿತು ಅಂತ ಅನಿಸುತ್ತೆ. ಇದೇ ಸಂದರ್ಭದಲ್ಲಿ, ಅಂದರೆ ರೈಸ್ ಬಾತ್ ಮಾಡ್ತಾ ಇರ್ತಾರಲ್ಲ ಗಿಲ್ಲಿಯವರು, ಸೊ ಅದೇ ಸಂದರ್ಭದಲ್ಲಿ ಮಲ್ಲಮ್ಮ ಅವರು ಎಂಟ್ರಿ ಕೊಡ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ. ಸೊ ಮಲ್ಲಮ್ಮ ಅವ್ರು ಬಂದ ತಕ್ಷಣ ಎಲ್ಲರೂ ಖುಷಿಯಿಂದ ಅವರನ್ನು ಅಪ್ಕೊಳ್ತಾರೆ, ಚೆನ್ನಾಗಿ ಮುದ್ದಾಗಿ ಮಾತಾಡಿಸ್ತಾರೆ. ಜೊತೆಗೆ ವಿ.ಟಿ ಕೂಡ ಪ್ಲೇ ಮಾಡ್ತಾರೆ. ಮೊಮ್ಮಗು ಅವ್ರಿಗೆ ಅಲ್ಲ, ಆ್ಯಕ್ಚುಲಿ ನಮ್ಮ ಮಲ್ಲಮ್ಮ ಅವರಿಗೆ ಮೊಮ್ಮಗು ಹುಟ್ಟಿದೆ ಅಲ್ವಾ. ಸೊ ಆ ಮಗುವನ್ನು ತೋರಿಸುವಂತಹ ಪ್ರಯತ್ನ ಆಗುತ್ತೆ ವಿ.ಟಿನಲ್ಲಿ. ಸೊ ಮೊಮ್ಮಗುಗೆ ಗಣೇಶ ಅಂತ ಹೆಸರನ್ನು ಕೂಡ ಮಲ್ಲಮ್ಮ ಅವರು ಇಡ್ತಾರೆ. ಅದನ್ನು ಬಿಗ್ ಬಾಸ್ 3 ಸಲ ಹೇಳುವಂಥದ್ದು ಅದೆಲ್ಲ ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಸಖತ್ತಾಗಿತ್ತು. ಮತ್ತು ರೈಸ್ ಬಾತ್ ರೆಡಿ ಆಯಿತು, ಎಲ್ಲರೂ ತಿಂದರು. ನಮಗೆ ಧ್ರುವಂತ್ ಅವ್ರಿಗೆ ಮಾತ್ರ ಅದು ಉಪ್ಪಿಟ್ಟ ಪುಲಾವ ಅಂತ ಡೌಟ್ ಎಲ್ಲ ಬರುತ್ತೆ. ಪ್ಲಸ್ ಬ್ರೈನೇ ವರ್ಕ್ ಆಗ್ತಾಯಿಲ್ಲ ನನಗೆ ಅಂತೆಲ್ಲ ಹೇಳ್ತಾರೆ. ಇದನ್ನು, ಈ ಒಂದು ಅವರ ಒಪಿನಿಯನನ್ನು ಕೇಳಿ ಅಶ್ವಿನಿ ಅವರು ಸಿಕ್ಕಾಬಟ್ಟೆ ನಗಾಡ್ತಾರೆ. ಬಟ್ ಬೇರೆಯವರೆಲ್ಲ ಪಾಪ, ಈ ರಕ್ಷಿತಾ ಆ್ಯಕ್ಚುಲಿ ಅಡುಗೆ ಮಾಡುವಾಗ ಏನೋ ಪ್ರಯತ್ನ ಮಾಡ್ತಾರೆ, ಆ್ಯಕ್ಚುಲಿ ಹೆಲ್ಪ್ ಮಾಡೋಕ್ಕೆಲ್ಲ ಪ್ರಯತ್ನ ಪಡ್ತಾ ಇರ್ತಾರೆ. ಬಟ್ ರಘು ಅವರವ್ರನ್ನ ತಡೀತಾರೆ. ಹಂಗೇನಾದ್ರು ಮಾಡಿದ್ರೆ ನಿಜವಾಗ್ಲೂ ಪನಿಷ್ಮೆಂಟ್ ಕೊಡ್ತಾರೆ ಬಿಗ್ ಬಾಸ್, ಸುಮ್ಮನಿರು ಅಂತ ಸಾಕಷ್ಟು ಬಾರಿ ತಡೀತಾರೆ ಆ್ಯಕ್ಚುಲಿ. ಬಟ್ ರಕ್ಷಿತಾ ಹೆಂಗಾದರೂ ಮಾಡಿ ಹೆಲ್ಪ್ ಮಾಡಬೇಕಲ್ಲ ಅನ್ನೋ ರೀತಿಯಲ್ಲಿ ಅಡುಗೆ ಮನೇಲಿ ನಿಂತಿರ್ತಾರೆ. ಬಟ್ ಅದು ವರ್ಕೌಟ್ ಆಗಲ್ಲ. ಆಮೇಲೆ ನೆಕ್ಸ್ಟ್ ಒಂದು ಡಿಸ್ಕಷನ್ ಆಗುತ್ತೆ ರಕ್ಷಿತಾ, ಗಿಲ್ಲಿ ಮತ್ತು ಕಾವ್ಯ ಮಧ್ಯೆ ಏನೋ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಆ ಥರದ್ದೆಲ್ಲ ಅಂತ. ಬಟ್ ರಕ್ಷಿತಾ ಮತ್ತೆ ವಾಪಸ್ ಅವ್ರು ಹೇಳ್ತಾರೆ, ನಂಗೆ ಗಿಲ್ಲಿ ಮೇಲೆ ಯಾವುದೇ ಲವ್ ಇಲ್ಲ, ಹಂಗೆ ನನಗೆ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆಗೆ ಒಂದು ಒಳ್ಳೆ ಬಾಂಡಿಂಗ್ ಆಗಿದೆ ಅಷ್ಟೇ, ಅವ್ರನ್ನೆಲ್ಲ ನಾನು ಲವ್ ಮಾಡಿಲ್ಲ ಅಲ್ವ ಅಂತ. ಹಾಗೆಯೇ ಗಿಲ್ಲಿ ಥರ ಹುಡುಗ ಇರಬೇಕು, ಬಟ್ ಗಿಲ್ಲಿ ಬೇಕಾಗಿಲ್ಲ ಅಂತೆಲ್ಲ ಅವ್ರು ಹೇಳ್ತಾರೆ.
ಆಮೇಲೆ ಅಲ್ಲಿ ಧನುಷ್ ಅವ್ರದ್ದೇನೋ ಒಂದು ಅವರು ಕಮೆಂಟ್ ಎಲ್ಲ ಪಾಸ್ ಮಾಡ್ತಾರೆ. ಇಲ್ಲಿ ರಕ್ಷಿತಾ ರಕ್ಷಿತಾ ಗಿಲ್ಲಿಯಿಂದ ಬಿದ್ದಿದ್ದಾರೆ, ಬಟ್ ಗಿಲ್ಲಿ ಕಾವ್ಯನಿಂದ ಬಿದ್ದಿಲ್ಲ ಆ ಥರದ್ದೆಲ್ಲ ಅಂತ. ಬಿಕಾಸ್ ಅಲ್ಲಿ ರಕ್ಷಿತಾ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ನೀವು ಇದಿರಲ್ಲ ಲೈನಲ್ಲಿ ಹಾಗೆ ಹಿಂಗೆ ಅಂತ. ಅದೊಂದು ಕಾಮಿಡಿಯಾಗಿ ಆ ಒಂದು ಸೀಕ್ವೆನ್ಸು, ಆ ಡೈಲಾಗ್ ಎಕ್ಸ್ಚೇಂಜ್ ಎಲ್ಲ ಮುಗಿಯುತ್ತೆ. ಅದಾದಮೇಲೆ ಬಿರುದುಗಳನ್ನು ಕೊಡಿ ಅನ್ನುವಂತಹ ಒಂದು ಟಾಸ್ಕನ್ನು ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಕೊಡ್ತಾರೆ. ಆಗ ರಕ್ಷಿತಾ ಅವರು ತಮಗೆ ತಾವು ಆ್ಯಕ್ಚುಲಿ ಪಟಾಕಿ ರಕ್ಷಿತಾ ಅಂತ ಬರ್ಕೊಳ್ತಾರೆ. ನಮ್ಮ ಅಶ್ವಿನಿ ಅವರು ಛಲಗಾರ್ತಿ ಅಶ್ವಿನಿ, ನಾನು ಐ ಆಮ್ ದ ಬ್ರ್ಯಾಂಡ್ ಆಫ್ BBK12 ಅಂತ ಅವರಿಗವರೇ ಅನೌನ್ಸ್ ಮಾಡ್ಕೋತಾರೆ. ಬಟ್ ಅವ್ರು ಆ್ಯಕ್ಚುಲಿ ಅವರಿಗೆ ಕೊಡಬೇಕಾದಂತಹ ಬಿರುದನ್ನು ಅವ್ರು ಇಂಗ್ಲೀಷಲ್ಲಿ ಕೊಟ್ಕೋತಾರೆ. ಕನ್ನಡದಲ್ಲಿ ಅವ್ರಿಗೆ ಯಾಕೋ ಬರೆಯೋಕ್ಕೆ ಬರಲ್ಲ ಅನಿಸುತ್ತೆ, ಐ ಡೋಂಟ್ ನೋ. ಧ್ರುವಂತ್ ಅವರು ಸಹಾಯ ಮಾಡ್ತಾರೆ. ಕನ್ನಡ ಪರ ಹೋರಾಟಗಾರ್ತಿ ಅಲ್ವಾ ಅಶ್ವಿನಿ ಅವರು, ಬಟ್ ಅವರು ಕನ್ನಡದಲ್ಲಿ ಬರೆಯೋಕ್ಕೆ ಗೊತ್ತಿರಲ್ಲ ಅನಿಸುತ್ತೆ. ಧ್ರುವಂತ್ ಅವರು ಆ್ಯಕ್ಚುಲಿ ಅವರಿಗೆ ಸಹಾಯ ಮಾಡ್ತಾರೆ. ಅದಾದಮೇಲೆ ಕಾವ್ಯ ಅವರು ಖದರ್ ಕಾವ್ಯ ಅನ್ನುವಂತಹ ಹೆಸರನ್ನು ಕೊಟ್ಕೊಳ್ತಾರೆ. ರಘು ಅವರು ಕ್ಯಾಪ್ಟನ್ ರಘು ಅನ್ನುವಂತಹ ಒಂದು ಹೆಸರನ್ನು ಕೊಟ್ಕೊಳ್ತಾರೆ. ಆ್ಯಂಡ್ ಅವರಿಗೆ ಸಿಕ್ಕಾಬಟ್ಟೆ ಅವರು ಕ್ಯಾಪ್ಟನ್ ಆದಾಗ ಅವರು ನಿಭಾಯಿಸಿದಂತಹ ಪ್ರಿನ್ಸಿಪಲ್ ಟಾಸ್ಕ್ ಏನಿದೆಯಲ್ಲ ಅದು ಸಿಕ್ಕಾಬಟ್ಟೆ ಇಷ್ಟ ಅವ್ರಿಗೆ. ಸೊ ಅದನ್ನೇ ಅವರು ಗಮನದಲ್ಲಿ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಕ್ಯಾಪ್ಟನ್ ರಘು ಅಂತ ಬರ್ಕೊಳ್ತಾರೆ. ಟಾಸ್ಕ್ ಮಾಸ್ಟರ್ ಧನುಷ್ ಅಂತ ಧನುಷ್ ಅವರು ತಮಗೆ ತಾವೇ ಬಿರುದನ್ನು ಕೊಟ್ಕೊಳ್ತಾರೆ. ಅಫ್ಕೋರ್ಸ್ ಹಿ ಈಸ್ ಅ ಟಾಸ್ಕ್ ಮಾಸ್ಟರ್ ಆಫ್ BBK12, ಅದನ್ನೇನು ನಾವು ಅನುಮಾನಿಸೋದೇ ಬೇಡ. ಅದಾದಮೇಲೆ ಧ್ರುವಂತ್ ಅವರು ಡ್ಯಾಶಿಂಗ್ ಧ್ರುವ್ ಅಂತ ಬರ್ಕೋತಾರೆ ಆ್ಯಕ್ಚುಲಿ. ಸೊ ಡ್ಯಾಶಿಂಗ್ ಧ್ರುವ್ ಅಂತೆ ಅವರು. ಆಮೇಲೆ ಅವ್ರದ್ದು ಏನೇನೋ ಬರ್ಕೊಂಡಿರ್ತಾರೆ ಆ್ಯಕ್ಚುಲಿ, ಜೈ ಮಹಾಕಾಲ್ ಅದು ಇದು ಅಂತೆಲ್ಲ. ಲಾಸ್ಟಿಗೆ ಸೀಕ್ರೆಟ್ ರೂಮ್ ಹೀರೋ ಅಂತ ಬರ್ಕೊಳ್ಳಿ ಅಂತ ಅಶ್ವಿನಿ ಅವರು ಒಂದು ಆ್ಯಕ್ಚುಲಿ ಸಜೆಷನ್ ಕೊಡ್ತಾರೆ. ಆವಾಗ ರಕ್ಷಿತ್ ಅವರೇ ನಗು ತಡ್ಕೊಳಕ್ಕಾಗ್ತಾಯಿಲ್ಲ. ಅವರು ಸೀಕ್ರೆಟ್ ರೂಮ್ ಹೀರೋ ಅಲ್ಲ, ಸೀಕ್ರೆಟ್ ರೂಮ್ ಝೀರೋ ಅಂತ ಕೊಡ್ತಾರೆ. ನೀವು ನೋಡಿದ್ರೆ ಅವ್ರು ಸೀಕ್ರೆಟ್ ರೂಮಲ್ಲಿ ಹೀರೋ ಥರ ಇದ್ರಾ ಇಲ್ವಾ ಅಂತ. ಸೊ ಅದನ್ನು ನೋಡಿದೆ ನೀವು ಹಿಂಗೆ ಹೇಳ್ತೀರಾ ಅಂತ ಹೇಳುವಾಗ ಹಾಗೆಲ್ಲ ಹೇಳಬಾರ್ದು, ಹಾಗೆ ಹಿಂಗೆ ಅಂತ ಅಶ್ವಿನಿ ಅವ್ರು ಹೇಳ್ತಾರೆ. ಸೊ ಅದಾದಮೇಲೆ ಸೀಕ್ರೆಟ್ ರೂಮ್ ಝೀರೋ ಅಂತ ಕಾಮಿಡಿ ಮಾಡಿಕೊಂಡು ರಕ್ಷಿತ್ ಅವ್ರು ನಗಾಡ್ತಾರೆ. ಬಟ್ ನಮ್ಮ ಧ್ರುವಂತ್ ಅವ್ರು ಲಾಸ್ಟಿಗೆ ಸೀಕ್ರೆಟ್ ರೂಮ್ ಸ್ಟಾರ್ ಅಂತ ಬರ್ಕೋತಾರೆ ಆ್ಯಕ್ಚುಲಿ. ಅದರಿಂದನೇ ಅವ್ರದ್ದು ಬಿಗ್ ಬಾಸ್ ಆಟದಲ್ಲಿ ಬದಲಾವಣೆ ಆಗಿದ್ದು ಅಂತ ಅವ್ರ ಬಾಯಲ್ಲೇ ಬಂದ್ಬಿಡುತ್ತೆ ಆ್ಯಕ್ಚುಲಿ. ಅಫ್ಕೋರ್ಸ್ ಅಲ್ಲಿ ತನಕ ಅವ್ರು ಇದಾರೋ ಇಲ್ವೋ ಅಂತಲೇ ಗೊತ್ತಿರಲಿಲ್ಲ ಯಾವೊಬ್ಬ ಪ್ರೇಕ್ಷಕರಿಗೂ ಕೂಡ. 70 ದಿನ ನಾನು ಹೆಂಗಪ್ಪ ಆಚೆ ಹೋಗ್ತೀನಿ, ಫಸ್ಟು ಹೋಗ್ಬಿಡ್ತೀನಿ, ನನ್ನನ್ನು ಬೇರೆ ಥರನೇ ಪೋರ್ಟ್ರೇ ಮಾಡ್ತಾಯಿದ್ದೆ ಈ ಶೋ, ಐ ಆಮ್ ನಾಟ್ ಫಿಟ್ ಫಾರ್ ದಿಸ್ ಶೋ, ಅಥವಾ ನನಗೆ ಈ ಶೋ ಅಲ್ಲ ಅಂತೆಲ್ಲ ಹೇಳ್ಕೊಂಡಿದ್ದಂತಹ ಒಬ್ಬ ಧ್ರುವಂತ್ ಅವ್ರಿಗೆ ಈ ಒಂದು ಸೀಕ್ರೆಟ್ ರೂಮ್ ವರದಾನವಾಗಿ ಪರಿಣಮಿಸುತ್ತೆ. ಯಾಕೆಂದರೆ ಒಳಗಡೆ ಯಾರು ಸ್ಟ್ರಾಂಗ್ ಇದ್ದಾರೆ, ಯಾರನ್ನು ಟಾರ್ಗೆಟ್ ಮಾಡಬೇಕು, ಯಾರು ಹೈಲೈಟ್ ಆಗ್ತಿದ್ದಾರೆ ಅನ್ನೋದೆಲ್ಲ ಅವರಿಗೆ ಸೀಕ್ರೆಟ್ ರೂಮ್ಗೆ ಹೋದ ನಂತರನೇ ಗೊತ್ತಾಗಿದ್ದು. ಮತ್ತು ಹೆಂಗೆ ಹುಚ್ಚುಚ್ಚಂಗೆ ಹೊರಗಡೆ ಬಂದ ಮೇಲೆ ಆಟ ಆಡಿದ್ರೆ ನಾವು ಫೂಟೇಜ್ ತಗೊಂಡು ಒಂದು ರೀತಿ ನಾವು ಜಾಸ್ತಿ ಕಾಣಿಸ್ಕೊಳ್ಬೋದು ಅನ್ನುವಂತಹ ಒಂದು ಐಡಿಯಾ ಕೂಡ ಅವರಿಗೆ ಸೀಕ್ರೆಟ್ ರೂಮ್ಗೆ ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು. ಸೊ ಅವರೇ ಸೀಕ್ರೆಟ್ ರೂಮ್ ಸ್ಟಾರ್ ಅಂತೆಲ್ಲ ಅವ್ರು ಕರ್ಕೋತಾರೆ. ಅದಾದಮೇಲೆ ನಮ್ಮ ಗಿಲ್ಲಿಯವರು ಪಳಾರ್ ಗಿಲ್ಲಿ ಅಂತ ಬರ್ಕೋತಾರೆ. ಪಳಾರ್ ಅಂತ ಹೇಳಿದ್ರೆ ಏನೂ ಇಲ್ಲ, ಲೈಕ್ ಅಂದರೆ ಕಲಾಕಾರ ಅಥವಾ ಏನೋ ಒಂದು ಟ್ಯಾಲೆಂಟೆಡ್ ಅನ್ನೋ ರೀತಿಯಲ್ಲಿ, ಕಲಾವಿದ ಅನ್ನೋ ರೀತಿಯಲ್ಲಿ ಒಂದು ಅರ್ಥ ಬರುತ್ತೆ. ಮತ್ತು ಸಕಲ ಕಲಾ ವಲ್ಲಭ, ಎಲ್ಲ ಆಟವ ಬಲ್ಲವ ಅನ್ನುವಂತಹ ಒಂದು ಬಿರುದನ್ನು ಅವರೇ ಕೊಟ್ಕೊಳ್ತಾರೆ. ಜೊತೆಗೆ ಕಲಾಕಾರ ಅಂತ ಅಲ್ಲಿರುತ್ತೆ, ಕ್ವಾಟ್ಲೆ ಅಂತ ಇರುತ್ತೆ. ಸೊ ಅಚ್ಚ ಕನ್ನಡದಲ್ಲಿ ಗಿಲ್ಲಿಯವರು ಪಳಾರ್ ಗಿಲ್ಲಿ ಅಂತ ತಮಗೆ ತಾವೇ ಬಿರುದನ್ನು ಕೊಟ್ಕೊಂಡಿರ್ತಾರೆ. ಸೊ ದ ಥಿಂಗ್ ಈಸ್, ಗಿಲ್ಲಿಯವ್ರದ್ದು ಆ್ಯಕ್ಚುಲಿ ಹ್ಯಾಂಡ್ ರೈಟಿಂಗ್ ಸಖತ್ತಾಗಿತ್ತು. ನೋಬಡಿ ಎಕ್ಸ್ಪೆಕ್ಟೆಡ್ ಅಷ್ಟು ಚೆನ್ನಾಗಿರುತ್ತೆ ಗಿಲ್ಲಿಯವರ ಹ್ಯಾಂಡ್ ರೈಟಿಂಗ್ ಅಂತ. ಅದು ಆ್ಯಕ್ಚುಲಿ ದಟ್ ವಾಸ್ ದ ಹೈಲೈಟ್ ಮೂಮೆಂಟ್. ಅವರೇ ಲೈಕ್ ಅಂದರೆ ಸಕಲ ಕಲಾ ವಲ್ಲಭ, ಎಲ್ಲ ಆಟವ ಬಲ್ಲವ ಅಂತ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಹೇಳ್ತಾರೆ. ಅದು ಅಫ್ಕೋರ್ಸ್ ಜನಗಳು ಕೂಡ ಅದನ್ನೇ ಅಂದ್ಕೊಂಡಿರೋದು ಅವ್ರ ಬಗ್ಗೆ. ಅದೆಲ್ಲ ಆಗುತ್ತೆ. ಇದೆಲ್ಲ ಆದ ನಂತರ ನಮ್ಮ ಸೂರಜ್ ಅವರು ಎಂಟ್ರಿ ಕೊಡ್ತಾರೆ. ಅವ್ರದ್ದು ಹೊಸ ಸೀರಿಯಲ್ ಪವಿತ್ರ ಬಂಧನ ಅನ್ನುವಂತಹ ಸೀರಿಯಲ್ ಈಗ ಇನ್ನೇನು ಪ್ರಸಾರವಾಗಲಿಕ್ಕೆ ಶುರು ಆಗುತ್ತೆ. ಸೊ ಪವಿತ್ರ ಬಂಧನ ಸೀರಿಯಲ್ ಬಗ್ಗೆ ಕೆಲವೊಂದಷ್ಟು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅಂದರೆ ಅವ್ರ ಮಾತುಕತೆಗಳು ಅದೆಲ್ಲ ನಡೆಯುತ್ತೆ. ಅದಾದಮೇಲೆ ಈಗ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ಗಳು ಅಂದರೆ ನಿಮ್ಮ ಪ್ರಕಾರ ಯಾರ ಜೊತೆಗೆ ನಿಮಗೆ ಒಂದು ಪವಿತ್ರ ಬಂಧನ ಇತ್ತು ಅಂತ ಒಬ್ಬೊಬ್ಬರೇ ಹೇಳಿ ಅನ್ನುವಂತಹ ಸಿಚುವೇಶನ್ ಬಂದಾಗ ರಕ್ಷಿತಾ ಅವರು, ರಘು ಅವರು, ಹಾಗೆಯೇ ಕಾವ್ಯ ಅವರು ಗಿಲ್ಲಿ ಅವರ ಹೆಸರನ್ನು ತಗೊಳ್ತಾರೆ. ಅಂದರೆ ಯಾಕೆಂದರೆ ನಮ್ಮೆಲ್ಲರಿಗೂ ಗಿಲ್ಲಿ ಅಂದರೆ ಇಷ್ಟ. ಗಿಲ್ಲಿ ಅವ್ರ ಜೊತೆಗೆ ಒಂದು ಪವಿತ್ರವಾದ ಬಂಧನವನ್ನು ನಾವು ಬೆಳೆಸ್ಕೊಂಡಿದ್ದೀವಿ ಅನ್ನೋ ಅರ್ಥದಲ್ಲಿ ಅವ್ರು 3 ಜನ ಹೇಳ್ತಾರೆ. ರಘು ಅವ್ರು ಇನ್ಫ್ಯಾಕ್ಟ್ ಹೇಳ್ತಾರೆ, ನಂಗೆ ತುಂಬ ಅವನು ಯಾಕೆಂದರೆ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿದ್ದಾನೆ, ಬಟ್ ಸ್ಟಿಲ್ ನನಗೆ ಗಿಲ್ಲಿ ಅವನ ವ್ಯಕ್ತಿ ಆ್ಯಸ್ ಎ ಪರ್ಸನ್ ನನಗೆ ಇಷ್ಟ ಅಂತ ಹೇಳ್ತಾರೆ. ರಕ್ಷಿತಾ ಕೂಡ ನನಗೆ ಗಿಲ್ಲಿ ಜೊತೆಗೆ ಪ್ಯೂರ್ ಬಾಂಡ್ ಅಥವಾ ಪವಿತ್ರ ಬಂಧನ ಆಗಿದೆ ಅಂತ ಹೇಳ್ತಾರೆ. ಕಾವ್ಯ ಅವರು ಗಿಲ್ಲಿ ನನಗೆ ಸಾಕಷ್ಟು ಲೈಫ್ ಲೆಸನ್ಸ್, ಎಸ್ಪೆಷಲಿ ಲೈಫ್ನ ಯಾವ ರೀತಿ ಸಿಂಪಲಾಗಿ ತೊಗೊಳ್ಬೇಕು, ಟೇಕ್ ಲೈಫ್ ಆ್ಯಸ್ ಇಟ್ ಗೋಸ್ ಅನ್ನುವಂತಹ ಒಂದು ಮಂತ್ರವನ್ನು ಗಿಲ್ಲಿಯಿಂದ ನಾನು ಕಲ್ತಿದ್ದೀನಿ. ಒಂದು ಆರ್ಗ್ಯಾನಿಕ್, ಒಂದು ಪ್ಯೂರ್ ಬಾಂಡ್ ನನಗೆ ಗಿಲ್ಲಿಯವ್ರ ಜೊತೆಗೆ ಆಗಿದೆ ಅಂತ ಅವರು ಕೂಡ ಹೇಳ್ತಾರೆ. ಆಮೇಲೆ ಈ ಕಡೆ ಅಶ್ವಿನಿ ಅವರು ಜಾನ್ವಿ ಅವರಿಗೆ ಪವಿತ್ರ ಬಂಧನ ಅವ್ರ ಜೊತೆಗೆ ಆಗಿತ್ತು ಅಂತ ಅವರು ಹೇಳ್ಕೊತಾರೆ. ನಮ್ಮ ರಘು ಅವರು ಆ್ಯಕ್ಚುಲಿ ಅದಾದಮೇಲೆ ರಘು ಅವರು ಗಿಲ್ಲಿ ಕೊಟ್ಟಿರ್ತಾರೆ, ರಕ್ಷಿತಾನು ಗಿಲ್ಲಿ ಕೊಡ್ತಾರೆ, ಕಾವ್ಯ ಅವರು ಗಿಲ್ಲಿ ಕೊಡ್ತಾರೆ. ನೆಕ್ಸ್ಟ್ ನಮ್ಮ ಗಿಲ್ಲಿಯವರು ರಕ್ಷಿತಾ ಅವರಲ್ಲಿ ನಾನು ಅಮ್ಮನ
ಅಮ್ಮನನ್ನು ಕಂಡೆ, ಅಂದರೆ ಊಟದ ವಿಷಯ ಆಗಿರ್ಬೋದು, ಎಲ್ಲದರಲ್ಲೂ ಅವರು ನನಗೆ ಅಮ್ಮನ ರೀತಿಯಲ್ಲಿ ಕೇರ್ ಮಾಡ್ತಾರೆ. ಸೊ ಹಾಗಾಗಿ ಅವರಿಗೆ ನಾನು ಅಮ್ಮನ ಸ್ಥಾನದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ ಅಂತ ಗಿಲ್ಲಿ ಹೇಳ್ತಾರೆ. ಅಂದರೆ ನಾವು ಗಿಲ್ಲಿನ ಯಾವತ್ತೂ ಒಂಥರ ಕಾಮಿಡಿಯನ್ನು, ಒಂಥರ ಏನೋ ಸೀರಿಯಸ್ನೆಸ್ ಇಲ್ಲ, ಹಾಗೆ ಹಿಂಗೆ ಫೀಲಿಂಗ್ಸೇ ಇಲ್ಲ ಅನ್ನೋ ರೀತಿಯೆಲ್ಲ ನಾವು ನೋಡಿರ್ತೀವಿ. ಕೆಲವೊಂದಷ್ಟು ಜನ ನೋಡಿರ್ತಾರೆ, ಅವ್ರ ಬಗ್ಗೆ ಅರ್ಥ ಆಗಿರೋರಿಗೆ ಅರ್ಥ ಆಗಿರುತ್ತೆ ಅವರಲ್ಲಿ ಎಲ್ಲವೂ ಇದೆ ಅಂತ. ಬಟ್ ಅಶ್ವಿನಿ ಅವರು ತುಂಬ ಸಲ ಹೇಳ್ತಿರ್ತಾರೆ, ನೀನಲ್ಲಿ ಏನು ವೇರಿಯೇಷನ್ಸ್ ಇಲ್ಲ, ಎಮೋಷನ್ಸ್ಗಳನ್ನೇ ನೀನು ಎಕ್ಸ್ಪ್ರೆಸ್ ಮಾಡಲ್ಲ ಹಾಗೆ ಹಿಂಗೆ ಅಂತ. ಆ್ಯಂಡ್ ಗಿಲ್ಲಿ ಕೂಡ ರಕ್ಷಿತಾನ ಕನ್ಸಿಡರೇ ಮಾಡಿಲ್ಲ ಸೀರಿಯಸ್ ಆಗಿ, ಪಾಪ ರಕ್ಷಿತಾನೇ ಹಿಂದೆ ಹೋಗ್ತಾರೆ ಅನ್ನುವಂತಹ ಒಂದು ಮಾತುಗಳನ್ನು, ಕಮೆಂಟ್ಸ್ಗಳನ್ನು ನಾವು ನೋಡ್ತಾ ಇರ್ತೀವಿ. ಬಟ್ ಇಲ್ಲಿ ನಿನ್ನೆ ಗಿಲ್ಲಿ ರಕ್ಷಿತಾ ಅವರಿಗೆ ಅಮ್ಮನ ಸ್ಥಾನ ಕೊಟ್ಟಿದ್ದಾರೆ ಅಂತ ಗೊತ್ತಾಗುವಾಗ ಅಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ಎಲ್ಲ ವಿಷಯಗಳನ್ನು ಸೀರಿಯಸ್, ಅಂದರೆ ತಮಾಷೆಯಾಗಿ ತಗೊಳ್ಳಲ್ಲ, ಅವರಲ್ಲೂ ಫೀಲಿಂಗ್ಸ್ ಇದೆ. ಸೊ ಅದೇ ಕಾರಣಕ್ಕೇ ರಕ್ಷಿತಾ ಅವರಲ್ಲಿ ಅವರು ಅಮ್ಮನನ್ನು ಕಂಡಿದ್ದಾರೆ ಅನ್ನುವಂಥದ್ದು. ಇದಾದಮೇಲೆ ನಿಮ್ಮ ಆಸೆಗಳು, ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಈಡೇರಿಸಬಹುದಾದಂತಹ ಆಸೆಗಳನ್ನು ಬರೀರಿ ಅಂತ ಹೇಳುವಾಗ ನಮ್ಮ ರಕ್ಷಿತಾ ಅವರು ಆ್ಯಕ್ಚುಲಿ ಈಗ ಮೀನು ಹಿಡಿಯುವವರ ಕಷ್ಟಗಳು ಇರುತ್ತಲ್ವ, ಮೀನು ಹಿಡಿಯೋಕ್ಕೆ ಹೋಗ್ತಾರೆ ಕೆಲವೊಂದಷ್ಟು ಜನ, ಸಾಕಷ್ಟು ಟೈಡ್ಸ್ ಎಲ್ಲ, ಹೈ ಟೈಡ್ಸ್ ಎಲ್ಲ ಇರುತ್ತೆ. ಕೆಲವೊಂದೊಂದು ಸಲ ಮೀನುಗಾರರು ತುಂಬ ಕಷ್ಟಪಟ್ಟು ಆ್ಯಕ್ಚುಲಿ ಸಮುದ್ರದ ಮಧ್ಯಕ್ಕೆ ಹೋಗಿ ಮೀನು ಹಿಡಿಯುವಂತಹ ಒಂದು ಕಷ್ಟಕರವಾದಂತಹ ಒಂದು ಕೆಲಸದಲ್ಲಿ ತೊಡಗಿಕೊಂಡಿರ್ತಾರೆ. ಸೊ ಆ ಸಫರಿಂಗ್ ಎಷ್ಟಿರುತ್ತೆ, ಎಷ್ಟು ಕಷ್ಟ ಅದು ಆ ಒಂದು ಕೆಲಸ, ಬೇಸಿಕಲಿ ಮೀನು ಹಿಡಿಯುವಂತಹ ಕೆಲಸ ಎಷ್ಟು ಅನ್ನುವಂಥದ್ದನ್ನು ಮೀನು ಹಿಡಿಯೋರೇ ಬಂದು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅನ್ನುವಂತಹ ಒಂದು ಆಸೆಯನ್ನು ಹೇಳ್ಕೊತಾರೆ. ಮತ್ತು ಪಿಲಿ ಡ್ಯಾನ್ಸ್, ಜಸ್ಟ್ ಲೈಕ್ ರೂಪೇಶ್ ಶೆಟ್ಟಿ ಅವರು ಏನು ಕೇಳ್ಕೊಂಡಿದ್ರಲ್ಲ ಬಿಗ್ ಬಾಸ್ ಹತ್ರ, ಹುಲಿ ಡ್ಯಾನ್ಸ್, ಅದನ್ನು ಲೈಕಂದರೆ ಆ ಇಡೀ ಪಿಲಿ ಡ್ಯಾನ್ಸ್ನ ಟ್ರೂಪ್ನವರು ಬಂದು ಅಲ್ಲಿ ಪರ್ಫಾರ್ಮ್ ಮಾಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಇಡ್ತಾರೆ. ಮೂರನೇದಾಗಿ ಒಂದು ಕನ್ನಡದ ಹಾಸ್ಯ ನಾಟಕ, ಕಾಮಿಡಿ ನಾಟಕ, ಅಂದರೆ ಅವರು ನಾಟಕಕಾರರು ಬಂದು ಅದನ್ನು ಪ್ರದರ್ಶನ ಮಾಡಬೇಕು ಅನ್ನುವಂತಹ ಒಂದು ಆ್ಯಕ್ಚುಲಿ ಬೇಡಿಕೆಯನ್ನು ಇಡ್ತಾರೆ. ತುಂಬ ಒಳ್ಳೆಯ ಬೇಡಿಕೆಗಳು ಇದೆಲ್ಲ. ಅದಾದ ನಂತರ ಅಶ್ವಿನಿ ಅವರು ನಾರಾಯಣ್ ಗೌಡ್ರು, ನಮ್ಮ ಕರವೇ ಅಧ್ಯಕ್ಷರಾದಂತಹ ನಾರಾಯಣ್ ಗೌಡ್ರು ಬಿಗ್ ಬಾಸ್ ಮನೆ ಒಳಗಡೆ ಬರಬೇಕು ಅನ್ನುವಂತಹ ಬೇಡಿಕೆ ಇಡ್ತಾರೆ. ಅದಾದಮೇಲೆ ತಮ್ಮ ಮತ್ತು ಇನ್ನೊಬ್ಬರು ಮನುಗೌಡ್ರು, ಅವರಿಗೆ ಆತ್ಮೀಯರಾದಂತಹ ಮನುಗೌಡ್ರು ಮನೆ ಒಳಗಡೆ ಬರಬೇಕು ಅಂತ ಹೇಳ್ತಾರೆ. ಅದರ ನಂತರ ತಮ್ಮ ತಂದೆಯವರ ಒಂದು ಏನು ಅವರೊಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಿದ್ದಾರೆ, ಸ್ಮಾರಕವನ್ನು ತಂದೆಯವರಿಗೋಸ್ಕರ ಅವರ ಸಮಾಧಿ ಸ್ಥಳದಲ್ಲಿ. ಸೊ ಅದನ್ನು ಇನಾಗ್ಯುರೇಟ್ ಮಾಡಲಿಕ್ಕೆ ಸುದೀಪ್ ಅವರು ಬರಬೇಕು ಅನ್ನುವಂತಹ ಬೇಡಿಕೆ ಇಡ್ತಾರೆ. ಆ್ಯಕ್ಚುಲಿ ಇದನ್ನು ಹೊರಗಡೆ ಹೋದ ನಂತರ ಕೂಡ ಆ್ಯಕ್ಚುಲಿ ಅವರು ಇನ್ವೈಟ್ ಮಾಡ್ಬೋದಾಗಿತ್ತು ಸುದೀಪ್ ಅವರಿಗೆ, ಬಿಕಾಸ್ ಇಲ್ಲಿ ಹೇಳಿರುವಂಥದ್ದು ಬಿಗ್ ಬಾಸ್ ಮನೆಯಲ್ಲಿ ಈಡೇರಿಸಬಹುದಾದಂತಹ ಬೇಡಿಕೆಗಳನ್ನು ಮುಂದಿಡಿ ಅಂತ. ಸೊ ಹೆಂಗಿದ್ರು ಅದು ಸುದೀಪ್ ಸರ್ ಆ್ಯಕ್ಚುಲಿ ಹೊರಗಡೆ ಬಂದ ಮೇಲೆ ತಾನೇ ಅಲ್ಲಿ ಹೋಗ್ಲಿಕ್ಕಾಗೋದು, ಇನಾಗ್ಯುರೇಟ್ ಮಾಡಲಿಕ್ಕೆ. ಅಲ್ಲೇ ಇನ್ವೈಟ್ ಮಾಡಿದರೆ ಬರ್ತಾಯಿದ್ರು. ಅಶ್ವಿನಿ ಅವರು ಬೇರೆ ಯಾವುದಾದ್ರೂ ವಿಷಯನ ಹೇಳ್ಕೊಳ್ಬೋದಾಗಿತ್ತು, ಬಿಗ್ ಬಾಸ್ ಮನೆಯಲ್ಲಿ ಈಡೇರಿಸಬಹುದಾದಂತಹ ವಿಷಯನ ಹೇಳ್ಕೊಳ್ಬೋದಾಗಿತ್ತು. ಏನೋ ಮೋಸ್ಟ್ಲಿ ಅವರಿಗೆ ಕರೆಕ್ಟಾಗಿ ಅರ್ಥ ಆಗಲಿಲ್ಲ ಅಂತ ಅನಿಸುತ್ತೆ. ಆಮೇಲೆ ರಘು ಅವರು ನಮ್ಮ ಮಗನ ಜೊತೆಗೆ ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು ಅನ್ನೋಂತಹ ಆಸೆ ಹೇಳ್ಕೊಂಡ್ರು. ಪ್ಲಸ್ ಸುದೀಪ್ ಅವರ ಒಂದು ಸಿನಿಮಾ ನೋಡಬೇಕು ರಾಜನ್ ಥರ ಕೂತ್ಕೊಂಡು ಅಂತೆಲ್ಲ ಹೇಳ್ಕೊಂಡ್ರು. ಮತ್ತು ಅವರು ಫುಡ್ ಲೈಕ್ ಅಂದರೆ ಕುಕ್ಕಿಂಗ್ ಸಮಥಿಂಗ್ ರಿಲೇಟೆಡ್ ಯೂಟ್ಯೂಬ್ ಏನೋ ಅದಕ್ಕೆ ಸಂಬಂಧಪಟ್ಟ ಒಂದು ಕುಕ್ಕಿಂಗ್ ರಿಲೇಟೆಡ್ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡ್ತೀನಿ, ಅದಕ್ಕೋಸ್ಕರ ನಾನಿಲ್ಲಿ ಒಂದು ಒಳ್ಳೆ ಅಡುಗೆ ಮಾಡ್ತೀನಿ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಲ್ಲ ಸೇರಿಕೊಂಡು. ಸೊ ಅದೊಂದು ವೀಡಿಯೋ ನನಗೊಂದು ಬೇಕಿತ್ತು, ವೀಡಿಯೋ ಫುಟೇಜ್ ಬೇಕಿತ್ತು ಅಂತ ಕೇಳ್ಕೊತಾರೆ. ಅದಾದಮೇಲೆ ನಮ್ಮ ಗಿಲ್ಲಿಯವರು ಗೊತ್ತಲ್ಲ, ಯಾರಿಗೂ ಇಲ್ಲದೇ ಇರೋ ಆಸೆ ಆ್ಯಕ್ಚುಲಿ ಅವರಿಗೆ ನಲ್ಲಿ ಮೂಳೆ ಬೇಕಂತೆ, ಫುಲ್ ಕಂಪ್ಲೀಟ್ ನಲ್ಲಿ ಮೂಳೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ ಅವ್ರಿಗೆ. ಹಾಗಂತ ಅವ್ರು ಶಾರ್ಟ್ ಫಿಲಮ್ ಬೇರೆ ಮಾಡಿದ್ದಾರೆ ಹೊರಗಡೆ, ನೋಡಿರ್ತೀರ ನೀವೆಲ್ಲ. ನಲ್ಲಿ ಮೂಳೆ ಕೊಡಬೇಕಂತೆ ಅವ್ರಿಗೆ. ಪ್ಲಸ್ ಅವ್ರಿಗೊಂದು ಒಳ್ಳೆ ಮೂವಿ ನೋಡಬೇಕಂತೆ. ಹಾಗೆಯೇ 1 ಗಂಟೆ ಅವ್ರು ನಿದ್ದೆ ಮಾಡಬೇಕು, ಆ ಟೈಮಲ್ಲಿ ನಾಯಿ ಬೊಗಳ್ಬಾರ್ದಂತೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಈ ಥರದ್ದು ವಿಷಯನ ನಮ್ಮ ಗಿಲ್ಲಿಯವರು ಆ್ಯಕ್ಚುಲಿ ಹೇಳ್ಕೊಂಡ್ರು. ತುಂಬ ಫನ್ನಿ ಆಗಿತ್ತು ಅವ್ರು ನೋಡಿ. ಅಂದರೆ ಹೀ ಈಸ್ ಲೈಕ್ ವೆರಿ ಸ್ಟ್ರಿಕ್ಟ್, ಒಂಥರ ಏನು ಎಕ್ಸಾಕ್ಟ್ಲಿ ಅಂದರೆ ಪ್ರಾಕ್ಟಿಕಲ್ ಮೀನಿಂಗ್ ತೊಗೊಂಡ್ರು ಅವರು. ನಂಗೆ ಒಳಗಡೆ ಏನು ಬಿಗ್ ಬಾಸ್ ಮನೆ ಒಳಗಡೆ ನನಗೆ ಏನೇನು ಈಡೇರಿಸ್ಕೊಳ್ಬೇಕು ಅದನ್ನು ಈಡೇರಿಸ್ಕೊತೀನಿ ಅನ್ನೋ ಥರ ಒಂಥರ ಫರ್ಮ್ ಹೆಡ್ಡೆಡ್ ಆಗಿ ಆ್ಯಕ್ಚುಲಿ ತಮ್ಮ ಆಸೆಗಳನ್ನು ಅವ್ರು ಹೇಳ್ಕೊಂಡ್ರು. ಅಂದರೆ ನಾವು ಬೇರೆ ಬೇರೆ ಸೀಸನ್ಸ್ಗಳಲ್ಲಿ ನಾವು ನೋಡಿರ್ತೀವಿ, ಯಾರೋ ಬೇರೆಯವ್ರ ಹತ್ರ ವಿಶ್ ಕಳಿಸಿ ಅಥವಾ ಇನ್ಯಾರೋ ಪ್ರಭಾವಿ ವ್ಯಕ್ತಿ ನಮಗೆ ವಿಶ್ ಬೈಟ್ ಕೊಡೋ ಥರ ಮಾಡಿ ಅಥವಾ ಮನೆ ಒಳಗಡೆ ಬರೋ ಥರ ಮಾಡಿ ಆ ಥರದ್ದೆಲ್ಲ ನಾವು ಕೇಳ್ಕೊಳ್ಳೋದನ್ನು ನೋಡಿರ್ತೀವಿ. ಅಂದರೆ ಸೊ ದ್ಯಾಟ್ ಆ ವ್ಯಕ್ತಿಯ ಪ್ರಭಾವದಿಂದ ಇನ್ನಷ್ಟು ಯಾಕೆಂದರೆ ವೋಟಿಂಗ್ ಎಲ್ಲ ಜಾಸ್ತಿ ಬೀಳಲಿ ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡು ಕೇಳುವಂಥದ್ದನ್ನು, ಬೇಡಿಕೆ ಇಡುವಂಥದ್ದನ್ನು ನಾವು ನೋಡಿರ್ತೀವಿ. ಬಟ್ ಗಿಲ್ಲಿ ಈಸ್ ವೆರಿ ಸಿಂಪಲ್. ನನಗೆ ಇಲ್ಲಿ ನಲ್ಲಿ ಮೂಳೆ ಬೇಕು, ಇಲ್ಲೊಂದು ಸಿನಿಮಾ ನೋಡಬೇಕು, 1 ಗಂಟೆ ಚೆನ್ನಾಗಿ ನಿದ್ದೆ ಮಾಡಬೇಕು, ಅಷ್ಟೇ. ವೆರಿ ಸಿಂಪಲ್ ಗೈ. ಜಾಸ್ತಿ ನೋಡಿ ಅಂಥ ಒಂದು ಖತರ್ನಾಕ್ ಯೋಚನೆಗಳೇ ಇಲ್ಲ ಅವ್ರಿಗೆ ಆ್ಯಕ್ಚುಲಿ. ಸೊ ಇಲ್ಲಿ ತಲೆ ಉಪಯೋಗಿಸ್ಬೇಕು, ಅಲ್ಲ ಅಲ್ಲಿ ಅವರು ಉಪಯೋಗಿಸ್ತಾರೆ. ಎಲ್ಲಿ ಚೆನ್ನಾಗಿ ಆಟ ಆಡಬೇಕು, ಎಲ್ಲೆಲ್ಲಿ ತಮ್ಮ ಸಾಮರ್ಥ್ಯವನ್ನು ಅವರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸ್ಕೊಳ್ಬೇಕು ಅದನ್ನೆಲ್ಲ ಮಾಡ್ಕೊಳ್ತಾರೆ. ಬಟ್ ಬೇರೆ ರೀತಿ ಯಾವುದೇ ಇನ್ಫ್ಲೂಯೆನ್ಸ್ ಹಿಂದೆ ಅವ್ರು ಬಿದ್ದಿಲ್ಲ ಅನ್ನೋದಕ್ಕೆ ಅವರು ಇಟ್ಟಂತಹ ಬೇಡಿಕೆಗಳೇ ಸಾಕ್ಷಿ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಗಿಲ್ಲಿ ಬರೀ ಕಾಮಿಡಿ ಮಾಡ್ತಾನೆ, ಅವನಲ್ಲಿ ಭಾವನೆಗಳೇ ಇಲ್ಲ ಅಂದವ್ರಿಗೆ
ರಕ್ಷಿತಾ ಅವರಿಗೆ ಅವರು ಅಮ್ಮನ ಸ್ಥಾನವನ್ನು ಕೊಟ್ಟು ಇಲ್ಲ ಗಿಲ್ಲಿಯಲ್ಲೂ ಕೂಡ ನಿಜವಾಗ್ಲೂ ಭಾವನೆಗಳಿವೆ ಅನ್ನೋದನ್ನು ಅವರು ತೋರಿಸ್ಕೊಟ್ರು. ಗಿಲ್ಲಿನ ಫಾಲೋ ಮಾಡ್ತಾ ಇರೋರಿಗೆ, ಗಿಲ್ಲಿ ಬಗ್ಗೆ ಗೊತ್ತಿರೋರಿಗೆ ಅವರಿಗೆ ಭಾವನೆಗಳು ಇದೆಯೋ ಇಲ್ವೋ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ಬಟ್ ಇದು ಬೇರೆಯವ್ರಿಗೆ ಇದರಿಂದ ನಿಜವಾಗ್ಲೂ ಗಿಲ್ಲಿಗೆ ಯಾವ ರೀತಿ ಭಾವನೆಗಳಿವೆ ಇನ್ನೊಬ್ಬರ ಮೇಲೆ ಅನ್ನೋದು ಅರ್ಥ ಆಗಿರುತ್ತೆ. ಪ್ಲಸ್ ರಘು ಆಗಿರ್ಬೋದು, ಕಾವ್ಯ ಆಗಿರ್ಬೋದು ಮತ್ತು ರಕ್ಷಿತಾ ಆಗಿರ್ಬೋದು, ಎಲ್ಲರೂ ಕೂಡ ನನಗೆ ಗಿಲ್ಲಿ ಜೊತೆಗೆ ಒಂದು ಪ್ಯೂರ್ ಬಾಂಡ್ ಬಿಲ್ಡ್ ಆಗಿದೆ ಅಂತ ಹೇಳುವಾಗ ಸೊ ಆ ಮನುಷ್ಯನಲ್ಲಿ ಯಾವ ರೀತಿ ವಿಷಯ ಇದೆ, ಯಾಕೆ ಎಲ್ಲರೂ ಅವ್ರ ಜೊತೆಗೆ ಒಂದು ಪ್ಯೂರ್ ಬಾಂಡ್ ಆಗಿದೆ ಅಂತ ಹೇಳಿದ್ರು. ಪ್ಲಸ್ ರಘು ಅವರು ಅಷ್ಟೆಲ್ಲ ಯಾಕಂದರೆ ಅವರಿಂದ ಇರಿಟೇಟ್ ಆಗಿದ್ರು ಕೂಡ ಅವ್ರು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡು ಗಿಲ್ಲಿ ನನಗೆ ಇಷ್ಟವಾದ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಕಾವ್ಯ ಮತ್ತು ಗಿಲ್ಲಿಯವ್ರ ನಡುವೆ ಸಾಕಷ್ಟು ಈ ರೀತಿ ಬಿರುಕುಗಳು ಮೂಡುವಂತಹ ಸಿಚುವೇಶನ್ಸ್ ಕ್ರಿಯೇಟ್ ಆದರೂ ಕೂಡ ಫೈನಲಿ ಗಿಲ್ಲಿಯಿಂದ ನಾನು ತುಂಬ ಕಲ್ತಿದ್ದೀನಿ, ಒಂದು ಪ್ಯೂರ್ ಬಾಂಡ್ ಆಯಿತು ಅಂತ ಹೇಳ್ತಾರೆ. ರಕ್ಷಿತಾ ಅವರು ಕೂಡ ಅದೇ ಹೇಳ್ತಾರೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ಈಸ್ ಎ ಕಂಪ್ಲೀಟ್ ಮ್ಯಾನ್ ಇನ್ ಹಿಸ್ ಓನ್ ವೇ ಎಲ್ಲ ರೀತಿಯಿಂದ ಅಲ್ಲ, ಅವರದೇ ಆದ ರೀತಿಯಲ್ಲಿ ಅವರು ತುಂಬ ಚೆನ್ನಾಗಿ ಎಲ್ಲರನ್ನ ಮನ ಮುಟ್ಟುವಂತಹ ಕೆಲಸ, ಎಲ್ಲರ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಳುವಂತಹ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ನಿನ್ನೆ ಎಪಿಸೋಡ್ನ ಅಪ್ಡೇಟ್. ನಿಮಗೆ ನಿನ್ನೆ ಎಪಿಸೋಡ್ ನೋಡಿದ ಮೇಲೆ ಏನು ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಧ್ರುವಂತ್ ಅವ್ರದ್ದು ಆ ಪೋಸ್ಟ್ ಯಾಕೆ ಅದು ಡಿಲೀಟ್ ಆಗಿ ಹೊಸದು ಬಂತು ಅಂತ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.